ಸ್ನೇಹಿತರೆ, ನಾನು ಮಾನ್ಯ ನಾಗರಾಜ್. ಈಗ ನಿಮಗೆ ಒಂದು ವಿಷಯನ ಹೇಳಬೇಕಾಗಿರುವಂಥದ್ದು ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ. ನಾವೆಲ್ಲರೂ ಸೆಗ್ರಿಗೇಷನ್ ವೇಸ್ಟನ್ನು ಮಾಡ್ತಾ ಇದ್ದೀವಿ, ಆದರೆ ಆ ಬೇಕಾದ ರೀತಿಯಲ್ಲಿ ಆ ಫಲಿತಾಂಶ ಕೊಡ್ತಾ ಇಲ್ಲ. ಹೆಚ್ಚಿನವರು ವಿಲೇವಾರಿ ಮಾಡುವಲ್ಲಿ ತಪ್ಪು ಮಾಡ್ತಿರೋದ್ರಿಂದ ಕಸದ ವಿಲೇವಾರಿಯಲ್ಲಿ ಒಂದು BBMP ಅವರಿಗೆ ಆಗಲಿ ಅಥವಾ ಅದೇ ಥರ ಬೇರೆ ಯಾವುದೇ ಪುರಸಭೆಯಲ್ಲೂ ಹೊರೆ ಆಗ್ತಾ ಇದೆ. ನಾನೀಗ ನಿಮಗೆ ಹೇಳುವಂಥ ವಿಷಯ ಒಂದು, ಈಗ ಇದರಲ್ಲಿ ನ್ಯೂಸ್ ಪೇಪರ್ ನಾವು ಬರುವಂಥ ಎಲ್ಲ ವೆಟ್ ವೇಸ್ಟನ್ನು ಬೇರೆ ಸಪರೇಟ್ ಮಾಡಿ, ಡ್ರೈ ವೇಸ್ಟಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನೋ ವಿಷಯವನ್ನು, ಪ್ಲಾಸ್ಟಿಕ್ ಐಟಮ್ಗಳನ್ನೆಲ್ಲ ನಾನು ಈ ಥರ ಇದರಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಪೇಪರ್ ಬೇಸ್ಡ್. ನನ್ನಲ್ಲಿರುವ ಎಲ್ಲ ಪೇಪರ್ ಬೇಸ್ಡ್ ಐಟಮ್ ಕೂಡ, ಅಂದರೆ ನ್ಯೂಸ್ ಪೇಪರ್. ಈ ನ್ಯೂಸ್ ಪೇಪರನ್ನು ಸಾಮಾನ್ಯವಾಗಿ ನೀವೆಲ್ಲರೂ ನ್ಯೂಸ್ ಪೇಪರ್ ಮಾರ್ಟಿಗೆ ಹಾಕ್ತಾ ಇದ್ದೀರಾ, ಇದನ್ನು ಹಾಕ್ತೀವಿ. ಹಾಗೆ ಕಾರ್ಟೂನ್ ಬಾಕ್ಸ್ ಅನ್ನು ಹಾಕ್ತಾ ಇದ್ದೀರಾ. ನಾನೀಗ ಹೇಳಲಿಕ್ಕೆ ಹೋಗ್ತಿರುವಂಥ ವಿಷಯ ಒಂದು, ಅದು ಬಿಟ್ಟು ಮಿಕ್ಕಿದ ಎಲ್ಲ ಪೇಪರ್ ಬೇಸ್ಡ್ ಐಟಮ್ಸ್, ಅದರದ್ದು ನ್ಯೂಸ್ ಪೇಪರ್, ಕಾರ್ಟೂನ್ ಬಾಕ್ಸ್ ಆ್ಯಂಡ್ ಮ್ಯಾಗಝೀನ್ಸ್ ಬಿಟ್ಟು ಮಿಕ್ಕಿದ್ದ ಯಾವುದೇ ಪೇಪರ್ ಇರ್ಬೋದು, ಅದು ಬಿಲ್ ಇರ್ಬೋದು, ಒಂದು ಇನ್ವಿಟೇಷನ್ ಕಾರ್ಡ್ ಇರ್ಬೋದು, ಅಥವಾ ಸಣ್ಣ ಹಳೆ ಹಳೆ ಬುಕ್ಸ್ ಇರ್ಬೋದು, ಅಥವಾ ಇನ್ಯಾವುದು ಪೀಸ್ ಪೇಪರ್, ಪ್ರತಿಯೊಂದು ಪೀಸ್ ಪೇಪರ್ ಇಂಥದ್ದೆಲ್ಲವನ್ನು ಈ ಬ್ಯಾಸ್ಕೆಟಲ್ಲಿ ಹಾಕಿರ್ತೀನಿ. ಈಗ ಅಲ್ಲಿಂದ ತೆಗೆದುಕೊಂಡು ಇದಕ್ಕೆ ಹಾಕಿರ್ತೀನಿ. ಹಾಗೆಯೇ ಯಾವುದೋ ಹಳೆಯ ನೋಟ್ಬುಕ್ಗಳು ಇತ್ತು ನಮ್ಮ ಮನೆಯವರದ್ದು, ಅದನ್ನು ಈಗ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದು ಉದ್ದೇಶ ಇಷ್ಟೇ. ಇದಕ್ಕೆ ಅವರು ಕೆಜಿಗೆ ₹3 ಕೊಡ್ತಾರೆ. ಇದು ನಾಡ್ದ ಕ್ವಶನ್ ₹3. ಇದರಲ್ಲಿ ಸುಮಾರು 10 kgಯಷ್ಟು ವೇಸ್ಟ್ ಪೇಪರ್ಗಳು ಮಾರ್ಟ್ಗೆ ಹೋಗಿ ರೀಸೈಕಲ್ ಆಗ್ತಾ ಇದೆ. ಇಲ್ಲಿದ್ರೆ ಇದಿಷ್ಟು ಕೂಡ ಬೇರೆ ಯಾವುದೋ ರೂಪದಲ್ಲಿ ಇದು BBMP ಕಸದಕ್ಕೆ ಹೋಗಿ ಇನ್ನೇನು ಆಗುವಂಥದ್ದು ವಿಷಯ. ಈ ವಿಷಯವನ್ನು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಷಯ ಇಷ್ಟೇ, ನಮ್ಮಲ್ಲಿ ಪ್ಲಾಸ್ಟಿಕ್ ಐಟಮ್ ಇದು ಒಂದು 15 ದಿವಸಕ್ಕೆ ಒಂದು ಸಲ ಇದನ್ನು ವಿಲೇವಾರಿ ಮಾಡ್ತೀನಿ. ಹಾಗೆ ನಾವು ಸಣ್ಣ ಮಾಡಿ, ನಮ್ಮಲ್ಲಿ ಈಗ ನಾವು ಸೀನಿಯರ್ ಸಿಟಿಸನ್ ಸಾಕಷ್ಟು ಮಾತ್ರೆಗಳನ್ನು ತಿಂತೀವಿ. ಆ ಮಾತ್ರೆಗಳ ಇದು ಉಳಿದಿದ್ದ ಇದ್ರದ್ದೇನು ರ್ಯಾಪರ್ ಇದೆ, ಇದನ್ನೆಲ್ಲವನ್ನು ಇಲ್ಲಿಗೆ ಹಾಕಿ ನೋಡಿ. ಇದು ಸುಮಾರು ನಮ್ಮ ಒಂದು 2-3 ತಿಂಗಳಷ್ಟು ಪ್ರತಿ ದಿವಸ ಅಲ್ಲಿ ಹಾಕುವ ಬದಲು ಇದನ್ನು ಇದನ್ನು ಕಸಾಗಿ ವಿಲೇವಾರಿ ಮಾಡ್ತಾ ಇದ್ದೀನಿ. I just wanted to share this information with you so that you can please follow this, especially about this one. Thank you.